ನಡೂರಾಗ ಕಡದರ ಕಡಲಿ ಕಡತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗಳಲ್ಲ ನೀ ತಿಳಿದಲ್ಲ ಹಗರಿಲ್ಲ ನಿಮ್ಮಪ್ಪ ನಾನೆಲ್ಲ ಯಾರ ನಂಬಿಕೆಗಿಲ್ಲ ನಿಮ್ಮಪ್ಪ ನಾನೆಲ್ಲ ಯಾರ ನಂಬಿಕೆಗಿಲ್ಲ ಲಂಗಾದವನ್ಯಾಗ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗಾದವನ್ಯಾಗ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ನಮ್ಮಪ್ಪ ಫೋನ ಕೊಡ್ಸಿಲ್ಲ ನಾನು ಯಾರಿಗೆ ಹೇಳಣ ಯವ ಎಂದ ಬರೋದು ಬಂದು ಬುದ್ಧನ್ರಿ ಮಾರಾಯವ ಅವತ್ತಿಂದ ನನ್ನ ಮನಸ್ಸ ಸರಿ ಇಲ್ಲೋ ಮಾರಾಯ ಅವನಿಗೆ ನೋಡಿದ್ರ ಮಾತ್ನಾಗ ದೀರ ಮೈಯಾಗ ಸೂರ ಇದ್ದಂಗ ಅದನ್ನ ಏನಾರ ಮಾಡಿ ಅವನ್ನ ಮಾಡ್ಕೋಬೇಕು ಅಂತ ಮನಸ್ಸು ಬಂದೈತಿ ಅದು ಏನ ಮಾಡ್ಕೊಂತೋ ಕೈ ಬಿಟ್ಟು ಅದ ಹೋಗ್ತದೋ ನನಗಂತೂ ತಿಳಿವಲ್ದು ಅನ್ನಂಗ ಆಗೈತಿ ಹೆಂಗಾರ ಯಾಕಾಗ್ಲಿ ನಾನು ಒಂಟಿ ಹೆಣ್ಣು ಎಷ್ಟು ದಿವಸ ಅಂತ ಒಂಟಿ ಜೀವನ ಮಾಡೋನು ಮಾರಯ್ಯ ಅದ್ರಾಗ ಒಂಟಿ ಹೆಣ್ಣು ಅಂದ ತಕ್ಷಣ ಇವ ಹಂಗ ಬಾಯ್ ಬಿಟ್ಕೊಂಡು ಬಂದಾಗ್ಬಿಡ್ತಾವ ನೀವು ಗಂಡಸ್ರೇನ ಏನು ಮಾಡೋದು ಹೆಂಗಾರ ಆಗ್ಲಿ ಅವನನ್ನ ಮಾಡ್ಕೋಬೇಕಂತ ಮಾಡಿದ್ನಿ ಅದೇನು ಮಾಡ್ಕೋತೋ ಬಿಡ್ತೋ ಏ ಚೆನ್ನೆ ಜರ ನಿಂದ್ರ ಮರಳ ಬಂದಾಗ್ಬಿಡ್ತದ ಮರ ಹೆಂಗಾರ ಕೇಳು ಅಂತೀನಿ ಯಾಕ ಹಂಗ ಓಡಿ ಬರಕತ್ತಿಯಲ್ಲ ಏ ಜರ ನಿಂದ್ರೆ ಅಲ್ಲಿಂದ ಉಸುರು ಬಿಡ್ಲಂಗ ಒದರಿಕೆಂತ ಬರಕತ್ತೀನಿ ಒಂದಾದ್ರ ನಿನ್ ಕಿವಿಯಾಗ ಬೀಳೋದೇನ ಹಂಗ 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 ಲಗಾ ಮೇಲೆ ಕುದುರಿ ಹೊಂಟಂಗ ಒಕ್ಕಿಯಲ್ಲೇ ಓಡ್ ಬಂದಿಯಲ್ಲ ಧಮ್ ಮತ್ತೈತೆ ಮತ್ತ ಇಲ್ಲ ತೇಕ್ ಬಂದೈತಿ ಬಾ ಓಡ್ ಮತ್ತೆ ಸುದ್ದಿಯಾರ ಏನ್ ಹೇಳತ್ತಾಗ ಹೇಳ ಮತ್ತೆ ಹೇಳವತ್ತ ಹೇಳೇ ಬಿಡ್ಲ ಅಷ್ಟ ಅವಸರದಿಂದ ಬಂದಿಯಲ್ಲ ಯಾಕಂತೀನಿ ಹಾ ನಿಮ್ಮ ಅಪ್ಪ ಮನ್ಯಾಗ ದುಡಿತೀನಿ ನೋಡು ಏಯ್ ಅಲ್ಲ ನಿಮ್ಮ ಅಪ್ಪ ಮನ್ಯಾಗ ದುಡಿತೀನಿ ನಿನಗೆ ಒಟ್ಟು ಅಮ್ಮವ್ರಿಗೆ ಹೇಳಿ ಹೋಗೋಣ ಅವಸರ ಇಲ್ದಾನೆ ಓಡಿ ಬರ್ಬೇಕಾತೇನ್ಲೆ ಅವಸರ ಇದ್ದಲ್ಲೇ ಓಡಿ ಬಂದು ಹೇಳ್ಬೇಕಾಗ್ತದೆ ಅದ ಅಂತ ಅವಸರದಾಗ ಓಡ್ ಬಂದಲ್ಲ ಏನೈತಿ ಅಂತ ಸುದ್ದಿ ಕೇಳ ಮತ್ತೆ ಹಂಗ ಹೇಳು ಮತ್ತೆ ಹೇಳ ಹೇಳೇ ಬಿಡ್ಲೆ ಹೇಳ ಮಾರಾಯ ಒಳ್ಳ ಮಳ್ಳ ಹೇಳ ಅಂತೀಯಲ್ಲ ಈಗ ಹಗರಾಗ ಹೇಳದಿಲ್ಲ ಮತ್ತೆ ಹೋಗಲ್ಲ ಮತ್ತೆ ಹೇಳ್ತಾನೆ ಬಾರ ನನ್ ಚಿನ್ನ ನಿತ್ಗ ಊಟ ಮತ್ತೆ ಹೇಳ ನೆನರೇನೆ ಗೌಡ್ರು ನನಗ್ ದೌಡ್ ತೋಟಕ್ಕೆ ಹೋಗಂತ ಹೇಳ್ಯಾರ ಅದಕ್ಕಾಗಿ ನೋಡು ತೋಟಕ್ಕೆ ಹೋಗಂತ ಹೇಳಾರೇನ ಅದಕ್ಕೆ ಹೇಳ್ಬೇಕಂತ ಅಷ್ಟು ದೂರ ಓಡಾಡ ಬಂದೇನ ಮತ್ತೆ ನನಗ ಇಲ್ಲ ಮತ್ತೇನ್ ನಿಮ್ಮ ಅಪ್ಪ ಮನ್ಯಾಗ ದುಡಿತೀನಿ ಅದಕ್ಕ ಒಟ್ಟು ಅಮ್ಮವ್ರಿಗೆ ಹೇಳನಂತಂದ್ ಅಲ್ಲಿಂದ ಸುತ್ಕೊಂತ ಓಡಿ ಬಂದೆ ಅಯ್ಯ ಪಿಕನಾಸಿ ಬರೀ ನಿಂದ ನೀನ್ ಹೊರತೀಯ ನಂದ್ ಕೇಳ ಹೇಳ್ತನ ಅದೇನಂತ ಒದರ್ಬಾರ್ದೇನಂತೀನಿ ನಾನ್ ಯಾಕೆ ಒದರ್ಲಿ ನೀನ ಒದರ್ಕತ್ತಿರೋದು ಅದೇನಂತ ಹೇಳ ದನಿಯಾರು ದೌಡ್ ತೋಟಕ್ ಹೋಗಂತ ಹೇಳ್ಯಾರ ನೀನು ಗಡಾನ ಬುತ್ತಿ ಕಟ್ಕೊಂಡ್ ತೋಟಕ್ ಬಾ ಅಂತ ಹೇಳಕ್ ಬಂದ್ ನೋಡು ಆಮೇಲೆ ಅದಕ್ಕ ತಿಳಿತೇನೆ ಈಗಾರ ನಿನಗೆ ತಿಳಿದು ಬಿಡು ಅಂತೀನಿ ಮತ್ತ ಒಟ್ನಾಗ ಬುತ್ತಿ ಕೊಟ್ಕೊಂಡು ಸೀದಾ ತೋಟಕ್ ಬರ್ಬೇಕು ಹೌದಲ್ಲೇನ ಅದು ಸರಿ ನೀ ಎಲ್ಲಿ ಹೊಂಟೆ ಪೈವಾಗ ಅಂತೀನಿ ಅಲ್ಲ ಯಾಕ ಏನಾರ ಕೆಲ್ಸ ಇತ್ತೇನ ನಂದು ಹೌದು ನಿನ್ನ ಕಡೆ ನಾ ಕೆಲಸ ಇತ್ತು ಮರ ಅದೇನಿತ್ತ ಅಂತ ಅದು ಏನಿಲ್ಲ ಪಾಪ ಮುಂಜಾನಿಂದ ಉಪವಾಸ ಆದಿಯ ನೀನ್ ಇವಾಗ ಹಂಗ ಉಪವಾಸ ಹೋಗಿಲ್ಲ ಅದಕ್ಕ ಏನ್ ಬಿಡಪ್ಪ ಇವತ್ ಮುಂಜಾನೆ ಎತ್ಕೊಳ್ಗೆ ಯಾರ ಮಕ ನೋಡಿದ್ನೇನ ನಾನು ಯಾಕ ಅಲ್ಲ ತೇನೆ ನನಗೆ ನಿನಗೆ ಅಂದ್ರ ಇಲಿಗೂ ಬೆಕ್ಕಿಗೂ ಬಿದ್ದಂಗ ಬೀಳ್ತೈತ ನೀನಂತೂ ನನ್ನ ಕಾಳಜಿನ ಮಾಡಕ್ಕೆಲ್ಲ ಅಂತದ್ರಾಗ ಇವತ್ ಇಷ್ಟಕ್ಕಂದ ಕಾಳಜಿ ಮಾಡ್ಬೇಕಂದ ಮಾಡ್ಬೇಕಲ್ಲ ಐತ್ರಿ ಅಪ್ಪ ಇದ್ರಾಗ ಏನ ಮಸಲತ್ತಲ್ಲೋ ಮರಯ್ಯ ನಮಗ್ ಬೇಕಾದ ವಸ್ತು ಸಿಕ್ಕಿದ್ವಲ್ಲ ಅದಕ್ಕ ಕಾಳಜಿ ಮಾಡಬಾರ್ದು ಏನಂತೀನಿ ಅಂದ್ರ ನಾನು ನಿನಗ್ ಬೇಕಾಗಿರೋ ವಸ್ತುನ ಹೌದ್ ನೋಡು ಮತ್ತ ಅಯ್ಯಯ್ಯಪ್ಪ ಚೆನ್ನೆ ನನ್ನ ಸನ್ಯಾಕ ಬರಬೇಡಲಿ ಅಪ್ಪ ನಿನಗ್ ಕೈ ಮುಗಿತೀನಿ ಹಂಗ ಅನ್ಬೇಡ ಮರಯ್ಯ ಅಲ್ಲ ಮತ್ತ ನಾನು ನೀನು ಮತ್ತ ನಾನು ನೀನು ಅಂದ್ರ ಮುಂದೆ ನಾನು ನಿನ್ನ ಲೆಕ್ಕ ಮಾಡ್ಕೊಡ್ತೀನಿ ಶ್ರೀಮದ್ ರಮಣ ಗೋವಿಂದ
ವೆಂಕಟರಾಮನ್ ಗೋವಿಂದ ಎಷ್ಟ ಅವತಾರಪ್ಪ ನಿಂದ. ನೀನೇ ನನ್ ಕಾಪಾಡ್ಬೇಕಪ್ಪ ಅಯ್ಯಪ್ಪ. ಯಾಕಪ್ಪ ಕಪ್ಪಪ್ಪ ಏನಾತಪ್ಪ ನಿನಗಂತೀರ ಮತ್ತ ಇಲ್ಲೇ ಮಗ್ಲಾಗ ನಿಂತೈತೆ ಅಲ್ಲಪ್ಪ. ನಾನ್ ನಿನ್ನ ಬಿಡಂಗಿಲ್ಲಪ್ಪ. ಅಯ್ಯಪ್ಪ ಏ ಕಬ್ರಿಗೇಡಿ ನನ್ ಲಗ್ನ ಮಾಡ್ಕೊಂತೀನ. ನನ್ ಲಗ್ನ ಮಾಡ್ಕೊಂಡ್ ನಿನಗೆ ಯಾ ಸುಖ ಸಿಗ್ತೈತೆ? ಹಂಗಲ್ಲ ಮರಯ್ಯ, ಹೇಳ ಮಟ್ಟ ಕೇಳ. ಎಂದ ನೀ ಕೂತಿದ್ದೆಪ್ಪ ಅವತ್ತ ನಿನ್ ಮ್ಯಾಗ ನನ್ನ ಕನಸು ಬಿತ್ತು ಅಂತೀನಿ. ನೋಡು ಮರಯ್ಯ, ನಾನು ಒಂಟಿ ಹೆಣ್ಣು, ಎಷ್ಟು ದಿವಸ ಆಯ್ತು ಒಂಟಿ ಜೀವನ ಮಾಡ್ಲಿ. ಅದಕ್ಕ ಅಲ್ಲ ಚೇನಿ, ನೀನ್ ನಿನ್ನಂತ ಹುಡುಗಿಯರ್ ಬೆನ್ನ ಹತ್ತಾರಂತೀಯನ ಚೇನಿ. ನೀನ್ ಇಷ್ಟಕ್ಕಂದ ಸಾಪ್ ಮಾಡೋದ್ರಾಗ ನನಗ್ ಗೊತ್ತಾಕತಿ. ನಿನ್ನೇನಾರ ನಾನ್ ಲಗ್ನ ಮಾಡ್ಕೊಂಡೆ ಅಂದ್ರ ಎರಡು ಕೈಗೆ ಎಣ್ಣೆ ಹಚ್ಕೊಂಡ್ ಲಬ 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 ಹೋಯ್ಕೋಬೇಕ. ಸುಮ್ಮನ ದಾರಿ ಬಿಡ, ನಾನ್ ತೋಟಕ್ಕೆ ಹೋಗ್ಬೇಕು. ಸರಿಯಾ ಮರಯ್ಯ, ಹಂಗ ಮಾತ್ರ ಮಾಡ್ಬೇಡ. ಯಾಕಂಗ ಅವಸರ ಬಿಟ್ಟು ಹಂಗ ಒಂಟಿ ಅಲ್ಲ ಅಂತೀನಿ. ನನಗಾರ ಯಾರದಾರು ಯಾರದಾರು ಎಲ್ಲ ಮಾಮ್ಗಳ ನೀವೆಲ್ಲಾದ್ರೂ ಅನ್ನೋದು ಗೊತ್ತು. ಮದುವೆ ಆಗಕ ಕಂಡಾರದರು ಈ ಒಂಟಿ ಜೀವನ ಯಾರು ಕೊಟ್ಟರು? ಅದಕ್ಕ ಏನಾರ ಮಾಡಿ ನೀನೊಂದು ದೊಡ್ಡ ಮನಸ್ಸು ಮಾಡಿ ನನ್ನ ಕೊಳ್ಳಿಗೆ ಯಾಕೆ ಗಂಟೆ ಕಟ್ಟಬಾರ್ದು? ನನಗೆ ಯಾರು ಬೆಸ್ಟ್ ಆತ್ ಬಿಡಲೆ. ನನಗೆ ಯಾರಲ್ಲ, ನಿನಗೆ ಯಾರಲ್ಲ. ಅದಕ್ಕ ಇಬ್ಬರು ಪರದೇಶಗಳು. ಅದಕ್ಕ ಮತ್ತಾರನಾರ ನೋಡ್ಕೊಂಬಿಡವ ನೀನು. ಹಂಗ ಅನ್ಬೇಡ ಮಾರಯ್ಯ. ನನಗೊಬ್ಬ ಗಂಟೆ ಬಿದ್ದಿತ್ತು, ಹಳೆ ಮುದುಕ ಹೇವ ಮಾಡ್ಕೋಬೇಕಂತ ಹೋಗಿತ್ತು ಮಾರಯ್ಯ. ಬಾಯಾಗ ಹಲ್ಲಿಲ್ಲ, ಕೈಯಾಗ ಕೋಲ್ ಇಲ್ಲಾರ್ದಂಗ ನಡಿಯಕ ಬರಂಗಿಲ್ಲ ಮಾರಯ್ಯ. ಅದನ್ನೇನಾರ ಕಟ್ಕೊಂಡು ನಾನು ಅದಕ್ಕ ಕೂಳ್ ಕುಚ್ಚ ಹಾಕ್ಬೇಕ ಹೊರ್ತು ಅದನ್ನ ನೆನ್ಸ್ ಸಾಕ್ತಿರ್ಲಿಲ್ಲ. ಅದಕ್ಕ ದೊಡ್ಡ ಮನಸ್ಸು ಮಾಡಿ ನಾನು ಸಾವುಕಾರ ಮನೆಗೆ ಬಂದಿದ್ದೀನಿ. ಅದಕ್ಕ ಕೂಲಿ ಆದ್ರೂ ಮಾಡಿದ್ರ ಕೂಡಾದ್ರೂ ಸಿಕ್ಕತ್ತಂತ ಸಾವುಕಾರ ಮನೆಗೆ ಬಂದಿದ್ದ. ಅದಕ್ಕ ನೀನ್ಯಾರ ದೊಡ್ಡ ಮನಸ್ಸು ಮಾಡಿ ಗಂಟಿ ಬಾರ್ಸ್ಕೊಂತ ಕುಂದ್ರಂತಿ ಏನವ ನಿನ್ ಲಗ್ನ ಮಾಡ್ಕೊಂಡ. ಅವತ್ತ ಆ ಡಾಕ್ಟರ್ ಕೂಟಾಗ ಏನೇನ ನಡೆಸಿ ಅಲ್ಲೇ ಅವನ್ನ ನೀನ್ ಮದ್ವೆ ಆಗಿಬಿಡ. ನೀನ್ ಮಾಡ ಕೆಲ್ಸ ಮುಸ್ರಿ ತೊಳಿತಾನ, ನಿನ್ ದೋತ್ರ ತೊಳಿತಾನ, ಎಲ್ಲಾ ತೊಳಿತಾನ. ನೀನು ಆರಾಮ್ ಇರ್ಬೋದು ನೋಡ್ಕ. ಆ ಡಾಕ್ಟರ್ ಸುದ್ದಿನ ಮಾತ್ರ ತೆಗಿಬೇಡ ಅಂತಿದ್ದಾರ. ಮತ್ತ ಅವ ಏನಂತಾರ ಗೊತ್ತೇನು? ನಿನ್ಗ ಬ್ಯಾನಿ ಬಂದೈತಿ ರಾತ್ರಿ 12ಕ್ಕೆ ಬಾ ಅಂತಾನ. ಅವನು ಸುದ್ದಿ ತಗೊಂಡ ನಾ ಏನ್ ಮಾಡೋನು ಮಾರಯ್ಯ? ಇತ್ತೀಚೆಗೆ ಈಗಿನ ಕಾಲದಾಗ ಅಂತೂ ಒಂಟಿ ಹೆಣ್ಣು ಓಡಾಡ್ಲಾರ್ದಂಗ ಆಗೈತೋ ಮಾರಯ್ಯ. ನಾನ್ ಸೀದಾ ದಾರಿ ಹೊಂಟಿನಂದ್ರ ಸಾಕು ಈ ಹಾಳಾದ ಬಿಕನಾಸಗಳು. ನೀವಲ್ಲ ಮಾಮ, ನೀವಲ್ಲ ಗಂಡಸ್ರಿಗೆ ಹೇಳ್ತಾ ಇದೀನಿ. ನೀವೆಲ್ಲ ಗಂಡಸ್ರು ಹೋಗಲ್ಲ. ನಾವು ಹೊಂಟಂದ್ರೆ ಸಾಕು ಏನ ಬುಲ್ ಬುಲ್ ಮಾತಾಡಂಗಿಲ್ಲ. ಅಲ್ಲಿ ಬರ್ತೀಯಾ ಇಲ್ಲಿ ಬರ್ತೀಯಾ ಕಣ್ ಹೊಡಿತಾರ, ಹಿಂಗೆಲ್ಲ ಮಾಡ್ತಾರ ಮಾರಯ್ಯ. ಅದಕ್ಕ ಈ ಒಂಟಿ ಜೀವಕ್ಕ ಯಾರು ನೀನ್ ಹೇಳದ್ ಕೇಳಿದ್ರ ಈಗ ಹಂಗ ಒಂದ್ ನಮೂನಿ ಕಚ್ಚಿತ್ ನೋಡ ನನಗೆ. ಹಂಗಾರ ಮತ್ತೆ ಯಾಕೆ ತಡ ಮಾಡ್ತಿ ಅಂತೀನಿ. ಯಾಕಳಪ್ಪ ಶುರು ಮಾಡೇ ಬಿಟ್ಲಲ್ಲ. ಪುರ್ಸತ್ ಕೂಡ ಏನ ಹಂಗಲ್ಲ ಒಮ್ಮೆಲೆ ಮೈ ಮೇಲೆ ಬರ್ತೀಯಲ್ಲ. ಹಂಗಲ್ಲ ಮತ್ತೆ ಯಾವಾಗ ಮಾಡ್ಕೊತಿ ಅಂತೀನಿ. ತಡಕ ಅದಕ್ಕಿಂತ ಟೈಮ್ ಐತಿ. ಹಂಗಾರ ನೀ ಏನು ಮಾಡ್ಕೋತಿಲ್ಲಪ್ಪ ಅಂತೀನಿ. ಮತ್ತ ಚೆನ್ನಿ ನನಗೆ ಹೊಲ ಮನಿ ಏನು ಇಲ್ಲ. ನನ್ನ ಕಟ್ಟಿಗೆ ನಿನಗೆ ಯಾವ ಸುಖ ಸಿಗ್ತದೆ ನೋಡ ಮರಯ್ಯ? ನನಗ ಹೊಲ ಮನಿ ಏನೂ ಬೇಡ. ಹೊಲ ಮನಿ ತಗೊಂಡು ಏನ್ ಮಾಡೋಣ? ನನಗ ನೀನ ಬೇಕು. ಹಾಂಕಾರ ಶುರು ಮಾಡಿಬಿಡ. ಒಂದ ಏನ್ ಮಾಡಬೇಕು ನೋಡೋಣ. सर की जो सर से वो धीरे धीरे पागल हुआ रे मैं धीरे धीरे तेरी चुनरिया दिल ले गई. सर की
ये दीवाना है, तय कर लिया तुम्हें पाना है, क्या प्यार है ये दिखाना है। बोले तेरा कंगना धीरे धीरे, बोले तेरी पायल धीरे धीरे, तेरी चुनरिया दिल ले गई, तेरी ये बिंदिया दिल ले गई। तेरा मेरा जन्मों का नाता है, यूं ही नहीं दिल लुभाता है, इश्क ये रब ही बनाता है, करके बहाने मिलाता है। मेरी यादों में तुम, मेरी बातों में तुम, मेरी सांसों में तुम, मेरी राहों में तुम, बोले मेरी धड़कन धीरे धीरे, 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 तेरी चुनरिया दिल ले गई, तेरी ये बिंदिया दिल ले गई। ತೋಟಕ್ಕೆ ಬುತ್ತಿ ಕಟ್ಕೊಂಡು, ತೋಟಕ್ಕೆ ಬುತ್ತಿ ಕಟ್ಕೊಂಡು, ಅಲ್ಲ ಆಚೆನೆ ಹಾ ಇಲ್ಲ ಅಂತ ಕೆಲಸ ಮಾಡಬಾರ್ದ. ಇರ್ಲಿ ಬಾ, ಇಲ್ಲಿ ಹೇಳ್ತೀನಿ. ಏ ಅವೆಲ್ಲ ಆಗ ಮಾತಾಡ್ ಮತ್ತೆ ಇರ್ಲಿ ಬಾ. ಆಟ ನನ್ನ ಕಡೆ ನಡೆಯಂಗಿಲ್ಲ, ಏನಿದ್ರು ಮದ್ವೆ ಆದ್ಮೇಲೆ ಇರ್ಲಿ ಬಾರ. ಎಂಥ ರೂಪ ಅವರದು, ಮನ್ಮಥನನ್ನು ನಾಚಿಸುವಂತ ಅವರ ರೂಪ, ಅವರ ಗುರುತು ಈ ನನ್ನ ಹೃದಯದ ತುಂಬೆಲ್ಲ ತುಂಬಿಕೊಂಡಿದೆ. ಏನು ಅವರು ಆಡಿದ ಆ ಒಂದೊಂದು ಮಾತುಗಳು ಕೂಡ ಈ ನನ್ನ ಕಿವಿಯಲ್ಲಿ ಮರದುಂಬಿಯಾಗಿ ಸಿಲುಕಿಸ್ತಾರೆ. ಅಂಥವರು ಕೂಡ ಅಂಥವರ ಸತಿಯಾಗಿ ಈ ನನ್ನ ಬಾಳಿನಲ್ಲಿ ಬದುಕಬೇಕು ಅನ್ನೋದೇ ನಿಜವಾಗಿ ನಾನೇ ಭಾಗ್ಯವಂತ. ಆದರೆ ಈ ವಿಚಾರವನ್ನ ಅಣ್ಣ ಬಂದ ತಕ್ಷಣವೇ ಅವರಿಗೆ ತಿಳಿಸ್ಬೇಕು. ತಂಗಿ ದೀಪ, ಅಣ್ಣ ಯಾವ್ದಲ್ಲ ಈ ಬ್ಯಾಗು? ಅವನೊಬ್ಬ ವಿಚಿತ್ರವಾದ ವ್ಯಕ್ತಿ. ಈ ಬ್ಯಾಗನ್ನು ನನ್ನ ಕೈಯಲ್ಲಿ ಕೊಟ್ಟು ಹೋದವನು ಬರೆಯಲ್ಲಮ್ಮ. ಒಂದು ವೇಳೆ ಬಂದು ಅವರು ನಿಮಗೋಸ್ಕರ ಹುಡುಕಿದ್ರೆ ಅಣ್ಣ? ಇನ್ನು ಸ್ವಲ್ಪ ಸಾಮಾನುಗಳಿವೆ, ಈ ಎಲ್ಲವನ್ನು ಒಟ್ಟಿಗೆ ತೆಗೆದುಕೊಂಡು ನಮ್ಮ ಮನೆಗೆ ಹೋಗುವಂತೆ ಹೇಳಿ ಸದ್ಯ ಬರುತ್ತೇನೆ ಅಂತ ಹೇಳಿ ಹೊರಟು ಹೋದ ವ್ಯಕ್ತಿ. ಅವರಿಗಾಗಿ ಇಷ್ಟು ಹೊತ್ತು ಕಾದು ಕಾದು ಬೇಜಾರಾಗಿ ಕೊನೆಗೂ ಈ ಬ್ಯಾಗಿನೊಂದಿಗೆ ಮನೆಗೆ ಬಂದೆನಮ್ಮ. ಹಾ ಇರಲಿ, ಇದೇನಮ್ಮ ಒಳ್ಳೆ ತುಂಬಾ ಸಂತೋಷದಲ್ಲಿದ್ದಂತೆ ಕಾಣುತ್ತದೆ. ಅಣ್ಣ
ಹೌದಣ್ಣ, ಆದ್ರೆ ನಿನಗೊಂದು ವಿಷಯವನ್ನ ಹೇಳ್ಬೇಕಾಗಿತ್ತು. ಅಣ್ಣ, ಒಂದ್ ವೇಳೆ ಈ ಬ್ಯಾಗಿಗೋಸ್ಕರ ಕಾದವರು ಅವ್ರೇನಾದ್ರೂ ಬಂದ್ರೆ ಹೇಗಣ್ಣ? ಕೂಲಿ ಮಾಡುತ್ತಿರುವ ಬಡ ಶೇಖರನ ಮನೆ ಯಾವುದಂತ ಕೇಳಿದರೆ ಇಲ್ಲಿ ಕುಂತಿರುವಂತ ಜನರಿಗೆಲ್ಲರಿಗೂ ಗೊತ್ತು. ಇಷ್ಟರಲ್ಲಿಯೇ ಬಂದು ಈ ಬ್ಯಾಗ್ ಅನ್ನು ತೆಗೆದುಕೊಂಡು ಹೋಗಬಹುದು. ಹಾ, ಇರಲಿ, ಈ ಬ್ಯಾಗ್ ಇಲ್ಲೇ ಇರಲಮ್ಮ. ಇದೇನಮ್ಮ, ಒಳ್ಳೆ ತುಂಬಾ ಸಂತೋಷದಲ್ಲಿದ್ದಂತೆ ಕಾಣುತ್ತದೆ ಇವತ್ತು. ಹೌದಣ್ಣ, ಅದು ಅದೇನಮ್ಮ ಅಂತ ಸಂತೋಷದ ವಿಷಯ? ಅಣ್ಣ, ನಿನ್ನಲ್ಲಿ ಈ ವಿಷಯವನ್ನ ಹೇಳ್ಬೇಕು ಅಂತ ಇದೆ, ಆದ್ರೆ ನೀನೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ ತಾನೆ? ನೀನು ಬೆಳೆದು ಇಷ್ಟು ದೊಡ್ಡವಳಾದರು ಎಂದಾದರೂ ನಿನ್ನ ಮೇಲೆ ಕೋಪಿಸಿಕೊಳ್ಳುವುದುಂಟೆ? ಇರಲಿ, ಹೇಳಮ್ಮ. ಅಣ್ಣ, ಅದು ನನಗೆ ನಾಚಿಕೆ ಆಗ್ತಾ ಇದೆ ಅಲ್ಲ. ಇರಲಿ, ಹೇಳಮ್ಮ. ತುಂಬಾ ಸಂಕೋಚದ ಸ್ವಭಾವದವಳು ನೀನು. ಇರಲಿ, ಹೇಳಮ್ಮ. ಅಣ್ಣ, ಅದು ನಾನು ಒಬ್ರನ್ನ ಮನಸ್ಪೂರ್ವಕವಾಗಿ. ಹೌದಾ? ಇರಲಮ್ಮ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಡಲಿ, ಸುಖ ಸಂತೋಷ ತುಂಬಿ ಮನನಲಿದಾಡಲಿ, ಬಾಳು ಹಾಯಾಗಲಿ. ದೈವ ತಂದೆಂತವರ ನೀನು ಈ ಮಣ್ಣಗೆಂದು, ದೈವ ತಂದೆಂತವರ ನೀನು ಈ ಮಣ್ಣಗೆಂದು. ನನ್ನ ಬಂಗಾರ, ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ನೀರು ಹಾಕಿ ರೇಷ್ಮೆ ಸೀರೆ ಉಡಿಸಿ ನಾನು ನರುವೆ, ಹಚ್ಚಿ ಅಕ್ಷತೆ ಹಾಕಿ ಹೂವ ಮುಡಿಸಿ ಮೈಯ ಮೆರವೆ. ತಂಗಿ ನಿನ್ನನು ಶ್ರೀಗಂಗದ ಮಂದದಿ ಮಲಗಿಸುವೆ, ಹಾಡಿ ಪಕ್ಕದೆ ಕುಳಿತು ಗಾಳಿ ಬೀಸುವೆ, ತಂಗಿ ಗಾಳಿ ಬೀಸುವೆ. ನನ್ನ ಬಂಗಾರ, ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆ ಹಾಡಾಗಲಿ. ಒಬ್ಬ ಕೊಡುವ ಮಾಲೆ ತರುವ, ಕಾಲು ಕಟ್ಟಿ ನಿನ್ನ ಕೈಯ ಹಿಡಿಯುವ, ನಾಗಸ್ವರದ ಜೋಡಿ ಜೊತೆಗೆ ಕವರಿನಿಂದ ನಿನ್ನ ಬೀಳು ಕೊಡುವ. ನೀನು ನಡೆಯುವ ದಾರಿಗೆ ನಾನು ಹೂವನ್ನು ಹಾಸುವನು, ಕಾಲೋಟಿನಲ್ಲಿ ಮೆರವಣಿಗೆ ಮಾಡಿ ಹರಿಸುತ್ತ ಹಾಡುವನು, ಕಣ್ಣೊರೆಸುತ್ತ ಹಾಡುವನು. ನನ್ನ ಬಂಗಾರ, ನನ್ನ ಬಂಗಾರದಂತ ತಂಗಿ ಬಾಳೆಲ್ಲರೂ ನಗೆ ಹಾಡಾಗಲಿ, ಸುಖ ಸಂತೋಷ ತುಂಬಿ ಮನನಲಿದಾಡಲಿ, ಬಾಳು ಹಾಯಾಗಲಿ. ದೈವ ತಂದೆಂತವರ ನೀನು ಈ ನನ್ನಗೆಂದು, ದೈವ ತಂದೆಂತವರ ನೀನು ಈ ನನ್ನಗೆಂದು. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲರೂ ನಗೆ ಹಾಡಾಗಲಿ.
ಸಾಹುಕಾರ ಮನೆಯಿಂದ ಕ್ಯಾಶ್ ಬ್ಯಾಗ್ ಕದ್ದು ತಂದ ಕಳ್ಳ. ಏನು ನಾನ? ಹೌದು, ನೀನೇ ನನ್ನ ಮನೆಯಿಂದ ಹಣ ತುಂಬಿದ ಬ್ಯಾಗ್ ಅನ್ನು ಕದ್ದು ತಂದವನು. ಇಲ್ಲ, ಇದು ಸಾಧ್ಯವಿಲ್ಲ. ನಮ್ಮಣ್ಣ ಇಂಥ ಹೀನ ಕೆಲಸವನ್ನ ಮಾಡಲ್ಲ. ಇದು ಈ ಬ್ಯಾಗು ಕೂಡ ಇಲ್ಲೇ ಇದೆ ಸರ್, ಇಲ್ಲೇ ಇದೆ. ಹೌದು, ನಮ್ಮಣ್ಣ ಖಂಡಿತವಾಗ್ಲೂ ಇಂಥ ಕೆಲಸವನ್ನ ಮಾಡೇ ಇಲ್ಲ. ಸರ್, ಇವರು ಮೋಸಗಾರರು. ಈ ಮೋಸಗಾರರ ಮಾತಿಗೆ ಮರು ಹಾಗದಿರಿ. ಕೂಲಿ ಮಾಡುವ ಕಂಡ ಶ್ರೀಮಂತರ ಮನೆಗೆ ಪ್ರವೇಶಿಸಿ ಕಳ್ಳತನ ಮಾಡುವ ರಾಸ್ಕಲ್, ಪೊಲೀಸ್ ಬಂಧಿಸಿ ಇವನನ್ನು. ಹೇಳಿ ಸರ್. ನಮ್ಮಣ್ಣ ಖಂಡಿತವಾಗ್ಲೂ ಅಂಥ ಕೆಲಸ ಮಾಡಿಲ್ಲ. ಅವನನ್ನ ಬಿಟ್ಟು ಬಿಡಿ. ಹೇಳಿ ಸರ್, ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಈ ವಂಚಕದ ಮಾತಿಗೆ ಮೋಸ ಹೋಗಿ ನನ್ನನ್ನು ಬಂಧಿಸಿ ನನ್ನಿಂದ ನನ್ನ ತಂಗಿ ಅಪಹಾರನ್ನು ಹಾಳಾಗದಂತೆ ಮಾಡಿಸಿರಿ ಸರ್. ಇನ್ಸ್ಪೆಕ್ಟರ್, ಇವರು ಮನುಷ್ಯರಲ್ಲ, ರಾಕ್ಷಸರು. ಇನ್ಸ್ಪೆಕ್ಟರ್, ಇವರು ರಾಕ್ಷಸರು. ನಾನು ಕೂಲಿ ಮಾಡುತ್ತಿರುವವನ ಕೈಯಲ್ಲಿ ಈ ಬ್ಯಾಗನ್ನು ಕೊಟ್ಟು ಹೋದ ಆ ವ್ಯಕ್ತಿನೇ ಬೇರೆ. ಇಷ್ಟರಲ್ಲೇ ಬಂದು ಈ ಬ್ಯಾಗನ್ನು ತೆಗೆದುಕೊಂಡು ಹೋಗಬಹುದು ಸರ್, ತೆಗೆದುಕೊಂಡು ಹೋಗಬಹುದು. ಹಣವೆಂದರೆ ಬಾಯಿ ತೆಗೆಯುವ ಇಂದಿನ ಕಾಲದಲ್ಲಿ ಯಾವನ ಒಬ್ಬನು ಬಂದು ಇವನಿಗೆ ಹಣ ತುಂಬಿದ ಬ್ಯಾಗ್ ಕೊಟ್ಟು ಹೋದರಂತೆ. ಯಾರು ಇಲ್ಲದ ಸಮಯ ಸಾಧಿಸಿ ಈ ಶ್ರೀಮಂತ ಶ್ರೀರಂಗರಾಯನ ಮನೆ ಹೊತ್ತು ಹಣ ಕೊಟ್ಟು ತಂದಿದ್ದರೇ ಮತ್ತೆ ಸುಳ್ಳು ಹೇಳುವೆಯೋ? ಹಳಬೇಡ ತಂಗಿ, ಹಳಬೇಡಮ್ಮ. ನಾನು ಬಾಳಲಾರೆ ಅಣ್ಣ. ಶ್ರೀಮಂತರ ಕುಯುಕ್ತಿಯ ಪಾಪದ ಕತ್ತನ್ನು ಕತ್ತರಿಸಲು ಮುಂದಾದಾಗ ಯಾವುದೆಲ್ಲ ವಿಚಾರಿಸದೆ, ಕೂಲಂಕುಷವಾಗಿ ಯಾವುದನ್ನು ವಿಚಾರಿಸದೆ ಅಧಿಕಾರಿಗಳನ್ನು ಬಂದು ಬಾವುಗಳಿಂದ ಬಂಧಿಸಿರುವಾಗ ದಿಗ್ಭ್ರಾಂತವಾಗಿ ಸಂತಾಪದಿಂದ ಸಂಕಟ ಪಡುತ್ತಿರುವ ಎಲ್ಲ ಹರ್ತನಾದ ಕೂಗು ಈ ಕಟುಕರಿಗೆ ಕೇಳಿಸುವುದೇನಮ್ಮ? ತಂಗಿ, ಮುಚ್ಚು ಬಾಯಿ. ನಿನ್ನ ಬುದ್ಧಿವಂತಿಕೆ ಭಾಷಣ ಕೇಳಲು ಇಲ್ಲಿ ಯಾರೂ ಇಲ್ಲ. ಅಂದು ನನ್ನಿಂದ ಅವಮಾನಿತನಾದ ನೀನು ಇನ್ನು ನನ್ನ ಪ್ರತೀಕಾರದ ಪ್ರಯೋಜನ ನನ್ನ ಕಾಡ್ಗಿಚ್ಚನ ನನ್ನ ಸಂಸಾರದ ಮೇಲೆ ಸುಡುವ ಮುಂದಾದ ಆ ಮೂರ್ಖ. ಶ್ರೀಮಂತರು, ದಯಮಾಡಿ ನಿಮಗೆ ಕೈ ಮುಗಿದು ಬೇಡಿಕೊಳ್ತೇನೆ. ನನ್ನಣ್ಣನಿಂದ ಈ ಬಂಧನದಿಂದ ಬಿಡಿಸ್ಬಿಡಿ. ನಿಮ್ಮ ಕಾಲು ಹಿಡಿದ ಮೊಟ್ಟದಿರಮ್ಮ ಪಾಪಿಗಳ ಪಾದಗಳನ್ನು. ಸರ್ವಶಕ್ತನಾದ ಪರಮಾತ್ಮನೇ ಜಗತ್ತಿನ ಜನಕನು. ಅವನೇ ಸಕಲ ಜೀವಿ ರಾಶಿಗಳ ಪೋಷಕನು. ಜಗದ್ರಕ್ಷಕನಾದ ಆ ದೇವಾದಿ ದೇವನಲ್ಲಿ ಮರಣಿಯುವುದನ್ನು ಬಿಟ್ಟು ಇಂಥ ಕತ್ತಿಗೆ ಕಡಿಯಾದ ಪಾಪಿಗಳ ಪಾದಗಳನ್ನು ಹಿಡಿಯುವ ತಂಗಿ, ಬೇಡಮ್ಮ ಬೇಡ, ಮುಟ್ಟದಿರು ಈ ಪಾಪಿಗಳ ಪಾದಗಳಲ್ಲ. ಬೀದಿ ಬೀದಿ ಅದನ್ನು ತಿನ್ನುವ ಬಡವ ಸಕ್ಕಳಿಗೆ ಅಣ್ಣ, ದಯಮಾಡಿ ನೀವು ಸಮಾಧಾನದಿದ್ದೀರ. ನೋಡು, ಶ್ರೀಮಂತರಿಗೆ ನಾವು ತಗ್ಗಿ ಬಗ್ಗೆ ನಡೆಯಲೇಬೇಕು. ಅವರಿಗೆ ನಾವು ತಲೆ ಬಾಗಲೇಬೇಕಣ್ಣ, ತಲೆ ಬಾಗಲೇಬೇಕು. ಬೇಡ ತಂಗಿ, ಬೇಡಮ್ಮ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ತಲೆದಗ್ಗಿಸುವುದನ್ನು ಬಿಟ್ಟು ಇಂಥ ಧರ್ಮ ಅತ್ಯಾಚಾರಿಗಳ
ಭೂಮಿಯಲ್ಲಿ ಒದಗಿಸಿಕೊಂಡಿರುವಾಗ ಇಂಥ ಕತ್ತಿಗೆ ಕಡಿಯಾದ ಈ ಚೊಲ್ಲಕ ಬಸವಿನ ಪಾದ ಹಿಡಿಯುವ ತಂಗಿ, ಬೇಡ ಮಹಾಬೇಡ, ಮುಟ್ಟದಿರು ಈ ಕಟಕರ ಪಾದಗಳನ್ನ. ಶೇಖರ್, ಪೊಲೀಸ್, ಇವ ಬ್ಯಾಗ್ ತೆಗೆದುಕೋ, ಹಾಗೆ ಇವನನ್ನು ಎಳೆದುಕೊಂಡು ನಡೆಯಿರಿ. ಧರ್ಮಕ್ಕೆ ತೊಡಸಿದ ಇದು ಯಾರ ಪಾಲಿನ ಇದು ಯಾರ ಪಾಲಿನ ಯಾರ ಪುಣ್ಯ ಫಲವಿದೆ, ಸತ್ಯತೆಗೆ ಬೆಲವಿದೆ. ಯಾರ ಪುಣ್ಯ ಫಲವಿದೆ, ಸತ್ಯತೆಗೆ ಬೆಲವಿದೆ. ನುಡಿಯ ಪಾಲಿಸಿ ಸಲಹುವೆ. ಅಣ್ಣ ಅಣ್ಣ ಅಣ್ಣಲ್ಲಣ್ಣ, ತಂದೆದು ಎದುರ ಇಷ್ಟಿಲ್ಲ ಆದ ಮೇಲೆ ನಾನು ಯಾರ ಆಶ್ರಯವನ್ನ ಬೇಡಲಿ ತಂದೆ, ಯಾರ ಆಶ್ರಯವನ್ನ ಬೇಡಲಿ? ನನ್ನಲ್ಲಿ ಮುಚ್ಚು ಬಾಯ್. ರಕ್ಷಣೆ ಮಾಡುವ ಆ ಪರಮೇಶ್ವರನ ಆಶ್ರಯ ತಪ್ಪಿ ಹೋದ ಮೇಲೆ ನಿನ್ನ ಆಶ್ರಯ ನನಗೆ ಬೇಕಾಗಿಲ್ಲ. ನಿಮ್ಮ ಅಣ್ಣ ಮಾಡಿದ ಸಾಲಕ್ಕೆ ಈ ಮನೆ ನನ್ನ ವಶವಾಗಿದೆ. ನಿನಗಿಲ್ಲಿ ಸ್ಥಳವಿಲ್ಲ, ಹೊರಟು ಹೋಗು ಇಲ್ಲಿಂದ. ಶ್ರೀಮಂತ್ರಿ ನೋಡಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ ನನ್ನಣ್ಣನೇ ಈಗ ಮನೆಯಲ್ಲಿಲ್ಲ. ಇರೋದಂದ್ರೆ ಇದೊಂದು ಮನೆ, ಇದನ್ನು ಕೂಡ ನೀವು ಕಿತ್ತುಕೊಂಡ್ರೆ ನಾನು ಎಲ್ಲಿಗೆ ಹೋಗ್ಲಿ, ಹೇಗೆ ಬದುಕಲಿ? ಯಾರ ಆಶ್ರಯದ ಬೇಡಲ್ಲ. ನಡೆಯೋತೆ ಸುರೇಂದ್ರ, ಈ ಶೇಖರ ಮನೆಯನ್ನು ನನ್ನದಾಗಿಸಿಕೊಳ್ಳಿ. ಇನ್ನು ನಮ್ಮೂರಲ್ಲಿ ಯಾರ್ಯಾರು ದೊಡ್ಡ ಶ್ರೀಮಂತರಿದ್ದರೆ ಅವರನ್ನು ಹೇಗಾದರೂ ಮಾಡಿ ನಿನ್ನ ಚಾಣಕ್ಷತನದಿಂದ ಇಲ್ಲಿರುವ ಬಡ ಬಗ್ಗರ ಆಸ್ತಿಯನ್ನು ಈ ಶ್ರೀರಂಗನದನ್ನಾಗಿ ಮಾಡಿಕೊಳ್ಳಬೇಕು. ನನ್ನ ಮನೆಯಿಂದ ಹೊರಗೆ ಹಾಕಿದ್ದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸುವುದೇ? ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನನ್ನಲ್ಲಿಲ್ಲದೆ ನಾನು ಹೇಗೆ ಬದುಕಲಿ? ಅವನಿಲ್ಲದೆ ನಾನು ಹೇಗೆ ತಾನೇ ಬಾಳಲಿ ಹೇಳಿ? ಇಷ್ಟೆಲ್ಲ ಆದ ಮೇಲೆ ನಾನು ಏತಕ್ಕಾಗಿ ಬದುಕಿರಬೇಕು?
ನಿನಗಾಗಿ ಬದುಕಿರಬೇಕು. ಆಗಲ್ಲ ಮಾತನಾಡಬಾರದು ದೀಪ. ನಿರಪರಾಧಿಯಾದ ನಿನ್ನಣ್ಣ ಎಂದಿದ್ದರೂ ನಿರಪರಾಧಿಯೇ. ಅವನಿಗಾಗಿ ನೀನು ಚಿಂತಿಸಬೇಡ. ನಿನ್ನಣ್ಣನ ಬಿಡುಗಡೆಗೆ ನಾನು ಪ್ರಯತ್ನಿಸುತ್ತೇನೆ. ಈ ವಿಷಯದಲ್ಲಿ 100 ಯೋಜನೆಗಳನ್ನು ಮನದಲ್ಲಿ ಮೂಡಿಸಿಕೊಂಡು ಕೊರಗದಿರು. ಒಂಟಿಯಾದ ನಿನ್ನನ್ನು ಮನೆಯಿಂದ ಹೊರಗಾಕುವ ಸುಳ್ಳಗ ಕೆಲಸಕ್ಕೆ ನನ್ನ ತಂದೆ ಮನಸ್ಸು ಮಾಡುತ್ತಾರೋ ಎಂದು ನಾನು ಖಂಡಿತವಾಗಿಯೂ ಭಾವಿಸಿರಲಿಲ್ಲ. ಅವರಿಂದ ಗಡಿಸಿರುವ ಈ ಘೋರವಾದ ತಪ್ಪಿಗೆ ನಾನು ನಿನ್ನಲ್ಲಿ ಕ್ಷಮೆ ಯೋಚಿಸುತ್ತೇನೆ. ಇದರಲ್ಲಿ ತಪ್ಪೇನಿದೆ ದೀಪ? ನಿಮ್ಮ ಮಣಿಯನ್ನು ತನ್ನದನ್ನಾಗಿ ಮಾಡಿಕೊಳ್ಳಬೇಕೆಂಬ ದುರಾಸೆಯಿಂದ ಮುಗ್ಧ ಮನಸ್ಸಿನ ಒಂಟಿಯನ್ನಾದ ನಿನ್ನನ್ನು ಕೊನೆಯಿಂದ ಹೊರಗಾಕಿದವನು ಮನುಷ್ಯನೇ ಅಲ್ಲ. ಕೇವಲ ವಯಸ್ಸಿನಲ್ಲಿ ಹಿರಿಯರಾದ ಮಾತ್ರಕ್ಕೆ ಅವರಿಗೆ ಗೌರವದಿಂದ ಬೆಲೆ ಕೊಟ್ಟು ಮಾತನಾಡುವುದು ದಯವಿಟ್ಟು ಸಮಾಧಾನ ಮಾಡಿ. ಆದ್ರೂ ಪಟ್ಟು ಅಮೃತ ಕೂಡ ವಿಷಯವಾಗುತ್ತದೆ. ಹಾಗಿದ್ದಾಗ ಹಿರಿಯರಿಗೆ ಈ ರೀತಿಯೆಲ್ಲ ಮಾತನಾಡುವುದು ಖಂಡಿತವಾಗೂ ಸರಿ. ದೀಪ, ನೀನು ಅರಿಯಲಾರೆ ನನ್ನ ತಂದೆಯ ಅಂತರಾತ್ಮವನ್ನು. ನಿನ್ನಂತೆ ಅದೆಷ್ಟು ಬಡವರ ಬಾಳನ್ನು ಮಣ್ಣು ಮುಕ್ಕಿಸಿರೋ ಬಲ್ಲವರ್ಯಾರು. ಹಣದ ಆಸೆಗಾಗಿ ಬಡವರ ಮಸ್ತಕದ ಮೇಲೆ ತಾಂಡವ ನೃತ್ಯವನ್ನು ಹೊಡೆದಿದ್ದಾನೆ ನನ್ನ ತಂದೆ. ದೊಡ್ಡಿನ ಆಸೆಗಾಗಿ ದೊಡ್ಡ ದೊಡ್ಡ ಮನೆತನದ ಸಂಬಂಧ ಬೆಳೆಸಲು ಮುಂದಾಗಿ ನಮ್ಮ ಮದುವೆಗೆ ಅಡ್ಡವಾಗಿ ನಿಂತಿದ್ದಾನೆ. ಅವನಿಗೆ ನಾವು ಕಲಿಸಬೇಕು ತಕ್ಕ ಪಾಠ. ದೀಪ, ಹೋಗೋಣ ಮನೆಗೆ, ನಮ್ಮ ಮನೆಗೆ. ನಮ್ಮ ತಂದೆಯಿಂದ ತಿರಸ್ಕೃತ ಪಟ್ಟ ನಿನ್ನನ್ನು ದೇಗುಲಕ್ಕೆ ಕರೆದುಕೊಂಡು ಹೋಗಿ ಶಿವ ಪಾರ್ವತಿಯರ ಸಮ್ಮುಖದಲ್ಲಿ ನಿನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಹಿಂದೆ ನಿನ್ನನ್ನು ನನ್ನ ಸತಿಯನ್ನಾಗಿ ಸ್ವೀಕರಿಸುತ್ತೇನೆ. ನಡೆದೀಪ, ಹೋಗೋಣ. ನೋಡಿ, ಈಗಾಗಲೇ ನಿಮ್ಮ ವರ್ತನೆಯಿಂದಾಗಿ ನಿಮ್ಮ ತಂದೆಯವರು ತುಂಬಾನೇ ನಿಂತುಕೊಂಡಿದ್ದಾರೆ. ಬಂಧುಗಳು, ಅವರು ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಆ ಮನೆಯನ್ನು ತುಂಬಿಸಿಕೊಳ್ಳೋದಕ್ಕೆ ಒಪ್ಪಿಕೊಳ್ಳುತ್ತಾರೆ. ನನ್ನಿಂದಾಗಿ ತಂದೆ ಮಗನಾದ ನಿಮ್ಮಿಬ್ಬರ ಮಧ್ಯದಲ್ಲಿ ಆರ್ಧ ಗಾಯ ಉಂಟಾಗುವುದು. ಅದು ಅಲ್ಲದೆ ಅವರು ಶ್ರೀಮಂತ, ನಾನು ದತ್ತದರಿದ. ಈ ದರಿದ್ರರಿಂದ ಯಾವುದೇ ಕಾರಣಕ್ಕೂ ಅವರ ಮನೆ ತುಂಬಿಸಿಕೊಳ್ಳೋದಕ್ಕೆ ಸಾಧ್ಯವೇ ನೋಡಿ. ಆತುರಪಟ್ಟು ಅಪಘಾತಕ್ಕೆ ಈಡಾಗುವುದು ಬೇಡ. ದಯಮಾಡಿ ನನ್ನ ಮರೆತು ಬಿಡಿ, ನನ್ನ ಹೋಗಲು ಬಿಡಿ. ಒಂದೊಳೆ ನಿರಪರಾಧಿಯಾದ ಮಮತೆಯನ್ನ ಜೇಲು ಸೇರಿದ ವೇದನೆ. ಮತ್ತೊಂದೊಡೆ ಇರುವುದೊಂದು ಮನೆಯಿಂದ ತಿರಸ್ಕೃತಳಾಗಿ ಈ ಕ್ರೂರ ಕಾಮದ ಸಂಭೋಗದಲ್ಲಿ ಹೇಗೆ ಜೀವಿಸಲೆಂಬ ವೇದನೆ. ಇಂಥ ಸಂದಿಗ್ಧ ಸಮಯದಲ್ಲಿ ದಿಕ್ಕು ದೋಷದಿಂದಿರುವ ನಿನ್ನನ್ನು ಬಿಟ್ಟು ನಾನಿಲ್ಲಿಂದ ಹೋಗಲಾರೆ. ದೀಪ, ನಿನ್ನಗಲಿ ನಾನು ಬದುಕಲಾರೆ. ನಿಮಗೆ ಕೈ ಮುಗಿದುಕೊಂಡು ಬೇಡ್ಕೊಳ್ತೀನಿ. ದಯವಿಟ್ಟು ಇದೊಂದು ಸಲ ನನ್ನ ಮಾತುಗಳನ್ನು ಅರ್ಥ ಮಾಡಿ ನನ್ನೇದಾಗಿ ನೀವೇನಾದ್ರೂ ನನ್ನನ್ನ ಆ ಮನೆಗೆ ಕರೆದುಕೊಂಡು ಹೋಗಿದ್ದೆ ಆದ್ರೆ ನೀವು ಕೂಡ ಮನೆ ಬಿಟ್ಟು ಹೋಗುತ್ತಾ ಪ್ರಸಂಗ ಬಂದುಬಿಟ್ಟು. ನನಗೆ ಈ ರೀತಿ ಮೋಸ ಮಾಡುತ್ತಳೆಂದು ನಾನು ಖಂಡಿತವಾಗಿಯೂ ತಿಳಿದಿರಲಿಲ್ಲ. ನನ್ನಿಂದ ನಿಮಗೆ? ಹೌದು, ನನ್ನನ್ನೇ ಮದುವೆಯಾಗುತ್ತೇನೆಂದು ಮಾತು ಕೊಟ್ಟಾಗಲಿಂದ ಅನುದಿನವ ನಿನ್ನ ಪ್ರತಿಬಿಂಬವನ್ನು ನನ್ನ ಮನದಲ್ಲಿ ಮೂಡಿಸಿಕೊಂಡು ಅನುದಿನವು ನಿನ್ನ ಕೈ ಹಿಡಿಯುವ ಸುದೀನವನ್ನು ಕಾಯುತ್ತಿದ್ದೆ. ಈಗ ನೀನು ನನ್ನಿಂದ ದೂರ ಹೊರಟು ಹೋದ ಮೇಲೆ ನಿನಗಾಗಿ 106 ಆಸೆಗಳಿಂದ ಕನಸು ಕಾಣುತ್ತಿರುವ ನನ್ನ ಆಸೆ ಫಲಿಸಬಹುದೇ? ನಿನ್ನಿಂದಲೇ ನನ್ನ ಆಸೆಗಳೆಲ್ಲ ನಿನ್ನಿಂದಲೇ ನಿರಾಸೆ ಆದ ಮೇಲೆ ನೀ ನನಗೆ ಮೋಸ ಮಾಡಿದಂತಲ್ಲವೇ? ನಿಮ್ಮ ಪ್ರೀತಿಗೆ ನಾನು ಏನು ಮಾತಾಡಬೇಕು ಅಂತಂದ್ರೆ ನನಗೆ ತಿಳಿಯಲಾಗಿದೆ. ಮಾತುಗಳು ಬಾರದೆ ಮೌನವಾಗಿ ನಿಲ್ಲಬೇಕೆಂದು ಇಬ್ಬರು ಸತಿಪತಿಗಳಾಗಿ ಬಾಳಬೇಕೆಂಬ ದೈವ ಸಂಕಲ್ಪವೇ ಇರುವಾಗ ನೇಯ ಪೂರಿತವಾಗಿ ಕೂಡಿದ ಈ ಪ್ರೇಮಿಗಳ ಜೋಡಿಗಳ ಸಂಖ್ಯೆಯನ್ನು ಕತ್ತರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಗರ್ಭದಲ್ಲಿ ಆ ದೇವರದ್ದು ಆ ದೇವರೆಂದು ಕಾಣಲು ತೊಳೆದು ಬೆಳಗುತ್ತಿರುವ
ಈ ಪರಂ ಜ್ಯೋತಿಯನ್ನು ಕಂಡಿಷ್ಟು ಸಾಕು. ಪ್ರಥಮ ಸಂದರ್ಶನದಲ್ಲಿ ನಿನ್ನ ಕಣ್ಣಂಚಿನ ಕುಡಿ ನೋಟದ ತೀಕ್ಷ್ಣ ಕಟಾಕ್ಷದಿಂದ ನನ್ನ ಮನಸ್ಸನ್ನು ಸೆಳೆದ ಈ ಪರಮ ಭಕ್ತಿಗೆ ಮೆತ್ತದೆ ಇರುವನೇ ಈ ದಿವ್ಯಮೂರ್ತಿ. ಸಾಕ ನನ್ನ ಇದೇ ರೀತಿ ಹೊಗಳ್ತಾ ಇರ್ತೀರೋ ಹೇಗೆ? ವರ್ಣಿಯ ಮಾತಲ್ಲ ದೀಪ, ನಿರಾಭರಣ ಸುಂದರಿಯಾದ ನಿನ್ನ ರೂಪವೇ ಆಗಿದೆ. ಇಂದಿನ ಋಣಾನುಬಂಧವೋ ಏನು? ನಿನ್ನನ್ನು ಕಂಡಾಗಿನಿಂದ ಹೃದಯದಲ್ಲಿ ಸೂಕ್ತವಾಗಿದ್ದ ಪ್ರೀತಿ ಹಲವಾರು ಕನಸು ಕಾಣುತ್ತಿದೆ. ಆ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಮುಂದಿನ ನಮ್ಮ ಬಾಳಿಗೆ ನೀನೇ ಮಾರ್ಗದರ್ಶಕಳಾಗೆಂದು ನಮಸ್ಕರಿಸಿ ಮನೆಗೆ ಹೋಗೋಣ. ಜಾನಕಿ
ಸರ್. ನಮಸ್ಕಾರ. ಇದೇನು ಇಷ್ಟೊಂದು ಅವಸರದಿಂದ ಈ ಕಡೆಗೆ ಹೊರಟಿದ್ದೀರಿ? ಸುರೇಂದ್ರ, ಯಾವ ಶ್ರೀಮಂತ ಯುವಕನು ಮಾಡುವುದರಿಂದ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಿದ ನನ್ನ ಮಗ ಸುನಿಲನ ವಿಷಯ ಕೇಳಿವೆಯೋ? ಕೇಳಿಲ್ಲ, ಕಣ್ಣಾರೆ ಕಂಡಿದ್ದೇನೆ. ಅಂದರೆ ಯಾವ ವಿಷಯ? ಯಾವ ವಿಷಯ ಕೇಳಬೇಕೆಂಬ ಆತುರದಿಂದ ಬಂದಿದ್ದೀರೋ ಅದೇ ವಿಷಯ. ಬೀದಿ ಬೀದಿ ಅಲಿಯುತ್ತಿರುವ ಆ ಬಡ ಶೇಖರನ ತಂಗಿ ಮಂದಿಗೆ ತೋಲ್ ತೆಕ್ಕೆಯಲ್ಲಿ ಬಂಧಿಸಿ ಕಾಮ ಕ್ರೀಡೆಯನ್ನು ಆಡುತ್ತಿದ್ದನ್ನು ಕಣ್ಣಾರೆ ಕಂಡಿದ್ದೇನೆ. ವಿದ್ಯಾವಂತನಾಗಿ ಶ್ರೀಮಂತನಾಗಿ ತನಗೆ ತಕ್ಕ ಒಂದು ಶ್ರೀಮಂತ ಕನ್ಯೆಯನ್ನು ಕೈ ಹಿಡಿಬೇಕೆಂಬ ವಿಚಾರ ಕೂಡ ಸುಳಿಯಬಾರದೆ ನಿಮ್ಮ ಮಗ ಸುನೀಲನ ಮತಿಗೆ. ಹಾಗಾದರೆ ನೀನು ಹೇಳುತ್ತಿರುವ ವಿಷಯ ಪ್ರತ್ಯಕ್ಷವಾಗಿ ಕಂಡ ದೃಶ್ಯವನ್ನೇ ಹೇಳುತ್ತಿದ್ದೇನೆ. ಕೇಳಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ತನ್ನ ತಂದೆಯ ಮುಖಕ್ಕೆ ಮಚ್ಚಿ ಬರುವುದೇ? ಅಂತಸ್ತಿನ ತಕ್ಕ ಹಾಗೆ ಬೀಗತನ ಮಾಡುವುದನ್ನು ಬೆಟ್ಟು ಬೀದಿ ಬೀದಿ ಅಲೆದು ತಿನ್ನುವ ಬಡ ಬಿಕಾರಿಯನ್ನು ತಂದು ಮನೆಯಲ್ಲಿರಿಸಿಕೊಳ್ಳಿಕ್ಕೆ ಅದು ಏನು ವೇಶ್ಯರಗುವೆ? ಎಲ್ಲ ಕುಲ ಕಂಟಕ ಎಷ್ಟು ದಿನದಿಂದ ನಡೆಸುತ್ತಿರುವೆ ಈ ತರದ ಕಣ್ಣು ಮುಚ್ಚಲೆಯ ಆಟವನ್ನು? ನನ್ನ ಮಾತಿಗೆ ಒಪ್ಪಿ ಆ ಬಡ ಬಿಕಾರಿಯನ್ನು ಬೆಟ್ಟ ಬಂದರೆ ಒಳ್ಳೆಯದು, ಇಲ್ಲದಿದ್ದರೆ ನಿಮ್ಮಿಬ್ಬರನ್ನು ಮನೆಯಿಂದ ಹೊರಹಾಕಿ ತೊತ್ತ ಅನ್ನಕ್ಕೂ ಗತಿ ಇಲ್ಲದಂತೆ ಮಾಡದಿದ್ದರೆ ನನ್ನ ಹೆಸರು ಶ್ರೀಮಂತ ಶ್ರೀರಂಗರಾಯನೇ ಅಲ್ಲ. ಸುರೇಂದ್ರ, ನನಗೆ ಡೆಲ್ಲಿಯಲ್ಲಿ ಕೆಲಸವಿದೆ, ನಾನು ಡೆಲ್ಲಿಗೆ ಹೋಗಿ ಬರುತ್ತೇನೆ. ಬರುವವರೆಗೂ ನನ್ನ ಪ್ರಾಪ್ತಿ ಕಡೆ ಹುಷಾರ್. ಹೋಗು ಹುಲಿಯ, ಹೋಗು. ದೀಪವನ್ನು ಮನೆಯಿಂದ ಹೊರ ಹಾಕುವೆಯ? ಕಾಮ ಕಾವೇ ಇದಾಗ ಕಾಮ ತೃಪ್ತಿ ಹೊಂದಲು ರತಿಗಿಂತ ಮಿಗಿಲಾಗಿ ರೂಪ ಇದ್ದಾಳೆ. ಆದರೆ ರೂಪದಲ್ಲಿ ರೂಪಾಳಿಗಿಂತ ನೂರ್ಮಡಿ ಸೌಂದರ್ಯದ ಸಿಹಿಯಲ್ಲೇ ಹೊತ್ತು ನಿಂತ ದೀಪ ನೀನು ಮನೆ ಬಿಟ್ಟು ಹೊರಟು ಹೋಗಲು ನಿನ್ನ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ದೊರೆಯಬಹುದೇ? ಸಾಹುಕಾರ ನನ್ನ ಮಾತಿನ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವಾಗ ನಿನ್ನ ಮತಿಯಲ್ಲಿಯೇ ಪರಿವರ್ತನೆ ತರಂಗಗಳನ್ನು ಹಬ್ಬಿಸಿ ದೀಪ ನಿನ್ನ ಮನೆಯಲ್ಲೇ ನೆಲೆಸುವಂತೆ ಮಾಡಿ ಅಪ್ಪನೆಯಂತಿರುವ ನಿನ್ನನ್ನು ನನ್ನವಳನ್ನಾಗಿ ಮಾಡಿಕೊಳ್ಳದೆ ಹೋದರೆ ನನ್ನ ಹೆಸರು ಸುರೇಂದ್ರನೇ ಅಲ್ಲ.
ಚೆನ್ನಿ, ಏ ಚೆನ್ನು, ಏನ್ರಿ ಅಪ್ಪರ ಏಯ್ ಇವತ್ತಿನ ಪೇಪರ್ ಬಂದವೇನು? ಬಂದೈತಲ್ರಿ ದಣ್ಯಾರ, ಇದ್ರಾಗ ಒಂದ್ ದೊಡ್ಡ ಸುದ್ದಿನೇ ಬಂದ್ಬಿಟ್ಟೈತಿ. ಯಾವ ಸುದ್ದಿ ಬಂದದಿಲ್ಲ? ಮನೆ ಜಪ್ತಿ ಮಾಡ್ತಾರಂತ ನೋಡ್ರಿ ದಣ್ಯಾರ. ಹೊತ್ತು ಬಾಯ್ ಬಡವ, ಯಾವನವನು ಈ ಶ್ರೀಮಂತ ಶ್ರೀರಂಗರಾಯನ ಮನೆ ಜಪ್ತಿ ಮಾಡುವನು? ನಿಮ್ದಲ್ಲ ಬಿಡ್ರಿ ದಣ್ಯಾರ, ಬಡವರು ಗೋಣ್ ಮುರ್ದ ಬಡ್ಡಿ ತಿಂದ ಕುಲನಿ ಸಿದ್ದರಾಮಯ್ಯನ ಆಸ್ತಿ ಅಕ್ಕೆಂದ ಒಳಗಡ್ಡಿ ಲೋಡ್ ಗಟ್ಲಿ ಬೆಳಕಂದ ರೊಕ್ಕ ತಗೊಂಬಂದ್ ಟಿಜಿರಿ ತುಂಬಿಸ್ಕೊಂಡಾರಲ್ರಿ ದಣ್ಯಾರ, ಅಂತಾರ್ದಂತ್ರಿ ನಿಮ್ದಲ್ ಬಿಡ್ರಿ. ಚಿಕ್ಕದನೆ ರಿಕ್ತಾಗ ಬರ್ತಾರ್ರಿ, ಜೊತೆಗೆ ಯಾರನ್ನ ಕರ್ಕೊಂಡ್ ಬರಾಕತ್ಯಾರ ನೋಡ್ರಿ. ಸುನೀಲ್, ಇದು ಏನು? ಯಾವುದು? ಇವಳು ಯಾರು? ಇವಳು ನನ್ನವಳು. ಅಂದರೆ ಮುತ್ತೈದರಿಲ್ಲದ ಈ ಮಣಿಯನ್ನು ಪ್ರಕಾಶಮಾನವಾಗಿ ಬೆಳಗಲು ಬಂದ ದಿವ್ಯ ಜ್ಯೋತಿ, ಅರ್ಥಾತ್ ನನ್ನ ಧರ್ಮಪತ್ನಿ. ಹೌದ್ ಬಿಡ್ರಿ ಅಪ್ಪ, ಅವ್ರ ಸೀತೆನೋ ಸಾವಿತ್ರಿ ಕಂಡಂಗ್ ಕಾಣ್ತಾರಲ್ರಿ. ಏಯ್ ಹುಚ್ಚು ಬಾಯ್, ಹೈಕ ಪ್ರಸಂಗಿ ಮನೆಯಿಂದ ಅಳಿಯರೇ. ಸುನೀಲ್, ಇವಳು ನಿನ್ನ ಧರ್ಮಪತ್ನಿ. ಅನುಮಾನವೇ? ಇದು ನನ್ನ ಕೈಯಾರ ಇವಳ ಕೊರಳಿಗೆ ಕಟ್ಟಿದ ಕರೆಮನೆ ತರ. ಯಾರ ಅಪ್ಪಣೆ ಪಡೆದು ಈ ಕೆಲಸಕ್ಕೆ ಕೈ ಹಾಕಿದೆ? ಒಪ್ಪಲಾರದವರ ಅಪ್ಪಣೆ ಪಡೆಯದೆ ಹೃದಯ ಸಾಕ್ಷಿಯಾಗಿ ನಾವಿಬ್ಬರು ಒಬ್ಬರಿಗೊಬ್ಬರು ಒಪ್ಪೆ ಬೆಳೆಸಲಾರದ ಅನುರಾಗದ ಬಂಧನವಿದೆ. ತಿಪ್ಪೆಯಲ್ಲಿರಬೇಕಾದ ಮನಸ್ಸು ಅರಮನೆಯ ಅಂತಸ್ತನ್ನು ಶೋಭಿಸಬಲ್ಲದೆ. ಅಮ್ಮ, ತಿಪ್ಪೆಲಿರಬೇಕಾದ ವಲಸೆಂದು ತಿರಸ್ಕರಿಸಿದರು. ಅದರಲ್ಲಿ ಅಡಕವಾಗಿದೆ ರೈತರ ಜೀವದ ಜೀವಾಳ. ಹಣದ ರಾಶಿಯಿಂದ ವಜ್ರ ವೈರ್ಯದಿಂದ ತುಂಬಿ ತುಳುಕಾಡುತ್ತಿರುವುದು ಈ ವಲಸಿನಿಂದಲೇ. ಈ ನಿನ್ನ ಐಶ್ವರ್ಯ ಅಂತಸ್ತು ಈ ವಲಸೆ ಕಾರಣ. ಈ ವಲಸಿನಿಂದಲೇ ನೀನಿಷ್ಟು ಮೆರೆದಾಡುತ್ತಿರುವುದು. ಈ ವಲಸಿಲ್ಲದಿದ್ದರೆ ನಿನ್ನ ಗಣದ ಗೌರವದಿಂದ ನಾವು ತಿನ್ನುವ ಮೃಷ್ಟನ್ನಕ್ಕೂ ಈ ವಲಸೆ ಕಾರಣ. ಈ ವಲಸಿಲ್ಲದಿದ್ದರೆ ಈ ನಿನ್ನ ಅಂತಸ್ತಿನ ಅರಮನೆ ತಿರುಗಲಾಗಲಾಗುತ್ತಿತ್ತು. ಅದರಂತೆ ದೀಪ ತಾನುರಿದು ಇತ್ತರಿಗೆ ಬೆಳಕು ಕೊಟ್ಟಂತೆ ಈ ನನ್ನ ದೀಪ ಮುತ್ತೈದರಿಲ್ಲದ ಈ ಮನೆಯನ್ನು ಪ್ರಕಾಶಮಾನವಾಗಿ ಬೆಳಗಲು ಬಂದ ದಿವ್ಯ ಜ್ಯೋತಿ ನನ್ನ ದೀಪ. ಸಾಕು ಮಾಡು ಈ ನಿನ್ನ ತತ್ವೋಪದೇಶವನ್ನು. ಹಾಗರ್ಭ ಶ್ರೀಮಂತ ಕನ್ಯಗ ಪಿತೃಗಳು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಕನ್ಯಾದಾನ ಮಾಡಲು ಮುಂದಾಗಿರುವಾಗ ಅಂತ ಶ್ರೀಮಂತರ ಕನ್ಯೆಗಳನ್ನು ಕೈ ಹಿಡಿದು ಭಾಗ್ಯಲಕ್ಷ್ಮಿಯನ್ನು ಬಯಸದೆ ಬೀದಿ ಬೀದಿಯಲ್ಲಿ ತಿರುಗುವ ಈ ಭಿಕಾರಿಯನ್ನು ಕೈ ಹಿಡಿದು ದಾರಿದ್ರ್ಯವನ್ನು ಬಯಸುವೆಯಾ ಮೂರ್ಖ? ಅಪ್ಪ, ದೇವರು ಕೊಳತು ಹೋಗುವಷ್ಟು ಶ್ರೀಮಂತಿಕೆ ಕೊಟ್ಟಿದ್ದರು ಇನ್ನು ಅನುದಾಸಿಗೆ ಅಮ್ಮನಿಸುತ್ತಿರುವೆ. ಕೊಟ್ಟಿದ್ದವರೆಲ್ಲ ಕೇಳಿದಷ್ಟು ವರದಕ್ಷಿಣೆ ಕೊಟ್ಟು ಕನ್ಯಾದಾನ ಮಾಡಿದರೆ ಬಡವರ ಬಾಳಿನಲ್ಲಿ ಬರುವ ಸಾವಿರಾರು ಸಂಕಷ್ಟದ ಸೆಲೆಗಳು ಧಾರಾಕಾರವಾಗಿ ಹರಿದು ಬಂದು ಸಮುದ್ರ ತೆರೆಗಳಂತೆ ಬೋರ್ಗರಿದು ಅಪ್ಪಳಿಸುತ್ತಿರುವಾಗ ಇಂಥ ಹುಡುಗಿಯರು ಕೇಳಿದಷ್ಟು ವರದಕ್ಷಿಣೆ ಕೊಡಲು ಸಾಧ್ಯವೇ? ಇದ್ದೊಬ್ಬ ಅಣ್ಣ ಜೈಲು ಸೇರಿದ. ಕೊನೆಗೆ ಕೂಲಿಯಾದರೂ ಮಾಡಿ ಜೀವನ ಸಾಧಿಸಬೇಕೆಂದರೆ ಇರುವುದೊಂದು ಮನೆಯನ್ನು
ನಿಮ್ಮ ಕೈವಶ ಮಾಡಿಕೊಂಡಿರಿ. ವಯಸ್ಸಿಗೆ ಬಂದ ಇವಳು ಈ ಸಮಾಜದಲ್ಲಿ ಮರ್ಯಾದೆಯಿಂದ ಬಾಳಬಹುದೇ? ಮಾತಿಗೆ ಮಾತು ಮತಿಸಿ ನನ್ನ ಮರ್ಯಾದೆನೇ ಸ್ಮಶಾನ ಮಾಡಬೇಕೆಂದಿರುವೆಯ? ದೇಗುಲದಂತಿರುವ ಈ ಮನೆಯಲ್ಲಿ ಈ ದೈವಕ್ಕೆ ಸ್ಥಳ ಕೊಟ್ಟು ತಾತ ಮುತ್ತಾತರಿಂದಲೂ ವಂಶ ಪರಂಪರೆಯಾಗಿ ಪ್ರಕಾಶಿಸುತ್ತಿರುವ ನನ್ನ ಮನೆಯ ಕಳಸವನ್ನೇ ಕತ್ತರಿಸಲು ಬಂದಿರುವೆಯ ಕುಲ ಘಾತಕ. ಕೊನೆಯದಾಗಿ ಎತ್ತನೆ, ಇವಳು ನಮ್ಮ ಮನೆತನಕ್ಕೆ ತಕ್ಕ ಹೆಣ್ಣಲ್ಲ. ಬೆಟ್ಟ ಬಿಡು ಇವಳನ್ನು. ಸಾಧ್ಯವಿಲ್ಲ. ದೇಗುಲದಲ್ಲಿ ತೊಳಗಿ ಬೆಳಗುವ ಶಿವ ಪಾರ್ವತಿಯರ ಸಮ್ಮುಖದಲ್ಲಿ ಇವಳ ಕೊರಳಿಗೆ ತಾಳಿ ಕಟ್ಟಿದ ತಾಳಿಯನ್ನು ಎತ್ತುಕೊಳ್ಳುವಷ್ಟು ಈ ನಮ್ಮ ದೇವನಲ್ಲ ನಾನು. ಇವಳು ಅಂತಸ್ತಿನಲ್ಲಿ ಬಡವಳು, ಆದರೆ ಅಂತಸ್ತಿನ ಬಡ ಹೃದಯದಲ್ಲಿ ಅಡಕವಾಗಿದೆ ಈ ಮಂದಿಗೆ ಅಪಾರವಾದದ್ದು, ಆದರ್ಶವಾದದ್ದು. ನಾನು ಯಾವ ಕಾಲಕ್ಕೂ ಇವಳನ್ನು ಕೈ ಬಿಡಲಾರೆ. ಕುಲ ಕಂಟಕ, ತಾಯಿ ಇಲ್ಲದ ತಪ್ಪಲಿ ಎಂದು ಮಮತೆಯಿಂದ ಬೆಳೆಸಿದಕ್ಕೆ ಇದೇ ಏನು ನೀನು ನನಗೆ ಕೊಡುತ್ತಿರುವ ಮರ್ಯಾದೆ? ನಿನ್ನನ್ನು ಜೋಪಾನ ಮಾಡುವುದಕ್ಕಿಂತ ಒಂದು ಬೀದಿ ನಾಯಿಯನ್ನು ಜೋಪಾನ ಮಾಡಿದ್ದರೆ ನನಗೆಷ್ಟೋ ನೆಮ್ಮದಿರುತ್ತಿತ್ತು. ಜನ್ಮದಾತನ ಮಾತಿಗೆ ಬೆಲೆ ಕೊಡದ ನಿನಗೆ ಈ ಮನೆಯಲ್ಲಿ ಸ್ಥಳವಿಲ್ಲ. ಹೋಗು, ಹೊರಟು ಹೋಗು. ಎಲ್ಲಾದರೂ ಬೀದಿಯಲ್ಲಿ ತಿರುಗುತ್ತಿಲ್ಲ. ಹುಟ್ಟಿದ ಮನೆಯನ್ನ ಬಿಟ್ಟು ತಿರುಗು ತಿನ್ನಲು ನಾನೇನು ತಿರುಕನ ಮಗನಲ್ಲ. ವಿದ್ಯಾವಂತನಾದ ನೀನು ಅಂತಸ್ತಿಗೆ ತಕ್ಕ ಹಾಗೆ ಮಾತನಾಡುವುದನ್ನು ಬೆಟ್ಟು ಬಡ ಭಿಕಾರಿ ತರ ಮಾತನಾಡುತ್ತಿರುವೆ ಸುನೀಲ್. ಎಲ್ಲರಂತೆ ತಾನು ಒಬ್ಬ ಉತ್ತಮ ಗೃಹಿಣಿಯಾಗಬೇಕೆಂದು ನನ್ನನ್ನೇ ನಂಬಿ ನನ್ನನ್ನು ಕೈ ಹಿಡಿದು ಬಂದ ಇವಳನ್ನು ಮನೆ ತುಂಬಿಸಿಕೊಂಡರೆ ನಿಮ್ಮ ಮರ್ಯಾದೆಗೆ ಚ್ಯುತಿ ಬರುತ್ತದೆ. ಅದೇ ನಿಮ್ಮ ಮಗನಾದ ನಾನು ಇವಳನ್ನು ಕಟ್ಟಿಕೊಂಡು ಬೀದಿಯಲ್ಲಿ ತಿರುದು ತಿಂದರೆ ನಿಮ್ಮ ಗಣದ ಗೌರವಕ್ಕೆ ಮತ್ತಷ್ಟು ಮೆರುಗು ಗೌರವ ಸಿಗುತ್ತದೆ ಅಲ್ಲವೇನಪ್ಪ? ಏನಪ್ಪ, ಊರಿಗೆ ಹಿರಿಯರಾದ ನೀವು ನಿಮ್ಮನ್ನು ಎಲ್ಲರೂ ಪೂಜಾ ಭಾವನೆಯಿಂದ ಕಾಣುತ್ತಿದ್ದರು. ಮೇಲು ಕೀಳೆಂಬ ಭೇದ ಭಾವ ಮಾತ್ರ ನಿಮ್ಮಿಂದ ದೂರವಾಗಿಲ್ಲ. ಇದು ನ್ಯಾಯವೇ? ನ್ಯಾಯ ಅನ್ಯಾಯ, ನ್ಯಾಯ ಅನ್ಯಾಯಗಳ ಬಗ್ಗೆ ನೀನು ನನಗೆ ತಿಳಿಯಲಿವೆಯಾ? ನಿನ್ನಿಂದ ಬುದ್ಧಿ ಏರಿಸಿಕೊಳ್ಳುವಷ್ಟು ಅಜ್ಞಾನಿಯಲ್ಲ ಈ ಶ್ರೀಮಂತ ಶ್ರೀರಂಗರಾಯ. ನನ್ನ ಮಾತಿಗೆ ಒಪ್ಪದಿದ್ದರೆ ನನ್ನ ಆಸ್ತಿಯಲ್ಲಿಯೂ ನಿನಗೆ ಒಂದು ಭಾಗವೂ ಸಿಗಲಾರದು. ಯಾವನಿಗೆ ಬೇಕಾಗಿದೆಯಪ್ಪ ನಿನ್ನ ಆಸ್ತಿ? ಬಡವರನ್ನೇ ದಯಿಸಿ ತುಂಬಿಸಿಕೊಂಡಿರುವ ಈ ನಿನ್ನ ಪಕ್ಕದ ಆಸೆ ನನಗಿಲ್ಲ. ಜೀವನದಲ್ಲಿ ಬರುವ ಸುಖ ದುಃಖಗಳಿಗೆ ಸಮಭಾಗಿಯಾಗಿ ಮನ ಸಂತೋಷ ಪಡಿಸಬಲ್ಲ ಮನದೇ ಇದ್ದಾಳೆ. ವಿಶಾಲವಾದ ಪ್ರಪಂಚವಿದೆ, ಎಲ್ಲಾದರೂ ಬದುಕಬಲ್ಲೆನೆಂಬ ಧೈರ್ಯ ನನಗಿದೆ. ಶಾಶ್ವತವಲ್ಲದ ಈ ನಿನ್ನ ಐಶ್ವರ್ಯಕ್ಕೆ ನಾನೇ ಅಧಿಪತಿ ಎಂದು ನನ್ನ ಕನಸಿನಲ್ಲೂ ಕಂಡಿಲ್ಲ. ಹಾಗಾದರೆ ಮತ್ತೇಕೆ ನಿಂತಿರುವೆ ನನ್ನೆದುರು? ನಿನ್ನ ಮುಖ ನೋಡೋದಕ್ಕೂ ನನಗೆ ನಾಚಿಕೆ ಆಗುತ್ತದೆ. ಹೊರಟು ಹೋಗು ಇಲ್ಲಿಂದ. ಹೋಗುತ್ತೀನಪ್ಪ, ಹೋಗುತ್ತೀನಿ. ಕೊನೆಗೆ ಮನೆ ಬಿಟ್ಟು ಹೋಗುವಾಗಲಾದರೂ
ನಿಮ್ಮ ಮನಪೂರ್ತಕವಾಗಿ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಿ ಕಳಿಸಿಕೊಡಪ್ಪ. ತಂದೆಯ ಮಾತಿಗೆ ಬೆಲೆ ಕೊಡದ ನಿನಗೆ ನನ್ನ ಆಶೀರ್ವಾದವೇ ಅದು ಎಂದಿಗೂ ಸಾಧ್ಯವಿಲ್ಲ. ಇದೇನು ಸಾವುಕಾರ್ರಿ, ತಂದೆ ಮಕ್ಕಳಿಬ್ಬರು ಬಾ ಸುರೇಂದ್ರ, ಹಬ್ಬ ಒಳ್ಳೆಯ ಸಮಯಕ್ಕೆ ಆಗಮನವಾಯಿತು. 4 ಜನರಿಂದ ತಿರಸ್ಕರಿಸಲ್ಪಟ್ಟ ಆ ಕಳ್ಳರ ತಂಗಿಯ ಕೊರಳಿಗೆ ತಾಳಿ ಕಟ್ಟಿಕೊಂಡು ಮನೆ ಪ್ರವೇಶಿಸಲು ಬಂದಿದ್ದಾನೆ ಈ ಮೂರ್ಖ. ಹೋಗ್ಲಿ ಬಿಡು ಶ್ರೀಮಂತರೇ, ಸುನಿಲ ಮಾಡಿದ್ದು ಸರಿಯೇ ಇದೆ. ಸುರೇಂದ್ರ, ಈಗಿನ ಕಾಲಕ್ಕನುಗುಣವಾಗಿ ಒಬ್ಬರನ್ನೊಬ್ಬರು ಮೆಚ್ಚಿ ಮದುವೆಯಾಗಿದ್ದು ಒಳ್ಳೆಯದೇ ಆಯ್ತು. ಆದ ಕಾರಣ ಅನ್ಯೂನ್ಯವಾಗಿ ಇದೇ ರೀತಿ ಸಂತೋಷವಾಗಿ ಬಾಳಲಿ ಎಂದು ಇವರಿಗೆ ಆಶೀರ್ವಾದ ಮಾಡಿರಿ. ಸಹಿಸಲಾರದ ತಪ್ಪು ಮಾಡಿದ ಇವರಿಗೆ ನನ್ನ ಆಶೀರ್ವಾದವೇ. ಚಿಕ್ಕವರು ತಪ್ಪು ಮಾಡಿದರೆ ಹಿರಿಯವರಾದ ನೀವು ಕ್ಷಮಿಸಬೇಕಲ್ಲವೇ? ಇವನೇನು ಚಿಕ್ಕವರ? ಅವನೆಷ್ಟೇ ದೊಡ್ಡವನಾಗಲಿ ನಿಮ್ಮ ಮುಂದೆ ಚಿಕ್ಕವನಲ್ಲವೇ? ಹೋಗು ಸುನೀಲ, ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಒಳಗೆ ಹೋಗು, ದೇವರಿಗೆ ನಮಸ್ಕರಿಸು. ಸುರೇಂದ್ರ, ಏನು ತಮಾಷೆ ಮಾಡುತ್ತಿರುವೆಯೋ? ತಮಾಷೆ ಅಲ್ಲ ಶ್ರೀಮಂತರೇ, ಇದು ಮರ್ಯಾದೆಯೇ ಪ್ರಶ್ನೆ. 4 ಜನರಲ್ಲಿ ನಿಮ್ಮ ಬಗ್ಗೆ ಅನುಕಂಪ ಮೂಡಬೇಕಾದರೆ ಬಡವನ ತಂಗಿಯನ್ನು ಸೊಸೆಯನ್ನಾಗಿ ಸ್ವೀಕರಿಸಿದ ಶ್ರೀಮಂತ ಶ್ರೀರಂಗರಾಯರು ದಯಾಳುಗಳು, ಕರುಣಾಮೂರ್ತಿಗಳು, ನಮ್ಮೂರಿನ ದೇವರ ಸಮಾನರೆಂದು ಜನರಿಂದ ದೊಡ್ಡ ಸ್ಥಿತಿ ಪಡೆದಾಗಲೇ ನಿಮ್ಮ ಸ್ಥಾನಕ್ಕೆ ಕೀರ್ತಿ ಕಳಸ ದೊರೆಯುವುದು. ಸುರೇಂದ್ರ, ನಿನ್ನ ಮಾತಿನ ಮರ್ಮ ನನಗ್ಯಾವುದು ತಿಳಿಯದಾಗಿದೆ. ನಿಮಗೆ ಏಕೆ ಆ ವಿಚಾರ? ಎಲ್ಲವೂ ಸರಿ ಹೋಗುತ್ತವೆ, ನೀವಿನ್ನು ನಡ್ರಿ ಹೋಗೋಣ.